ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಏನಂದರೆ ಇವತ್ತಿನ ವಿಷಯ ಏನು ಅಂತ ಅಂದರೆ ಡಾರ್ಕ್ ಸರ್ಕಲ್ ಬಗ್ಗೆ. ಕಣ್ಣಿನ ಕೆಳಗೆ ತುಂಬ ಕಪ್ಪಗಾಗಿರುತ್ತೆ, ರಿಂಕಲ್ಸ್ ಬರ್ತಾ ಇರುತ್ತೆ. ಇದಕ್ಕೆಲ್ಲ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಮೇಕಪ್ ಮಾಡಿದ್ರು, ನಾವು ಏನೇ ಮಾಡಿದ್ರೂ ಕೂಡ ಇವಾಗ ತಾನೇ ಮಲಗಿ ಎದ್ದಿರೋ ಥರನೇ ಕಾಣಿಸ್ತಾ ಇರುತ್ತೆ, ಇಲ್ಲ ಏನೋ ತುಂಬ ಸುಸ್ತಾಗಿಬಿಟ್ಟಿದ್ದೀವಿ ಅನ್ನೋ ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ತುಂಬ ಜನ ಡಾರ್ಕ್ ಸರ್ಕಲ್ ಎಲ್ಲ ಇದ್ದರೆ ಅದಕ್ಕೋಸ್ಕರ ತುಂಬ ಮೇಕಪ್ ಎಲ್ಲ ಮಾಡಿಕೊಂಡು ಹೋಗ್ತಾರೆ. ಡಾರ್ಕ್ ಸರ್ಕಲ್ ಇದ್ದರೆ ನಿಮ್ಗೆ ಫ್ರೆಶ್ ಅಂತ ಅನಿಸೋದೇ ಇಲ್ಲ, ನಿಮಗೆ ಅನ್ನಿಸ್ತಾ ಇರಲ್ಲ. ಏನಿದು ಡಲ್ ಫೇಸ್ ಅಂತಾನೆ ಅನಿಸುತ್ತೆ. ಇದಕ್ಕೆ ಏನಕ್ಕೋಸ್ಕರ ಆಗುತ್ತೆ ಇದು ಅಂತ ಫಸ್ಟ್ ನಾನು ಹೇಳಿಬಿಡ್ತೀನಿ. ಒಂದು ಪೂರ್ ಡಯಟ್. ಯಾರೋ ಹೇಳಿಬಿಟ್ಟಿರ್ತಾರೆ ತುಂಬ ದಪ್ಪ ಆಗಿಬಿಟ್ಟಿದೆಯಾ ಅಂತ, ಇಲ್ಲ ಏನೋ ಒಂದು ಈವೆಂಟ್ ಬಂದುಬಿಟ್ಟಿರುತ್ತೆ, ಆ ಈವೆಂಟ್ಗೋಸ್ಕರ ಯಾವುದೋ ಒಂದು ಡ್ರೆಸ್ ತೊಗೊಂಡಿರ್ತಾರೋ ಆ ಡ್ರೆಸ್ ಫಿಟ್ ಆಗಲೇಬೇಕು, ಹಠ ಇರುತ್ತೆ, ಮಾಡ್ತಾರೆ. ಹಾಗೆ ಏನದು ಸರಿಯಾಗಿ ನಿದ್ದೆ ಮಾಡದೇ ಇರೋದು, ಇಲ್ಲಾಂದರೆ ತುಂಬ ಕಂಪ್ಯೂಟರ್ ನೋಡೋದು, ಮೊಬೈಲ್ ನೋಡೋದು. ಆದಷ್ಟು ಸ್ಟ್ರೆಸ್ ಜಾಸ್ತಿ. ಸ್ವಲ್ಪ ಜನ ಏನು ಮಾಡ್ತಾರೆ, ತುಂಬ ಟೆನ್ಷನ್ ತಗೊಳ್ತಾರೆ, ಸರಿಯಾಗಿ ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ. ಹಾಗಾಗಿ ಕೂಡ ಅವ್ರ ಕಣ್ಣು ಕೆಳಗಡೆ ಎಲ್ಲ ರಿಂಕಲ್ಸ್ ಬಂದಿರುತ್ತೆ. ಸ್ವಲ್ಪ ಜನಕ್ಕೆ ಏನೂ ಮಾಡ್ದೇ ಸುಮ್ಮನೆ ಹಾಗೆ ಚೇಂಜಸ್ ಆಗಿಬಿಟ್ಟಿರುತ್ತೆ, ಇಲ್ಲೆಲ್ಲ ಫುಲ್ ಕಪ್ಪಾಗಿ ಆಗಿಬಿಟ್ಟಿರುತ್ತೆ. ಇದಕ್ಕೆ ರೀಸನ್ ಹಾರ್ಮೋನ್ ಚೇಂಜಸ್ಸಿಂದ. ಇದಕ್ಕೋಸ್ಕರ ಕೆಲವೊಂದು ಹೋಮ್ ರೆಮಿಡಿ ಕೂಡ ಇದೆ. ಕೆಲವೊಂದು ಈಗ ಫಾರ್ಮಸಿ ಪ್ರಾಡಕ್ಟ್ಸ್ಗಳೇ ತುಂಬ ಬಂದಿದ್ದಾವೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸುತ್ತೆ, ಯಾಕೆಂದರೆ ಇದೆಲ್ಲ ಕಣ್ಣಿನ ಕೆಳಗಡೆ ಇದೆಲ್ಲ ಏನಿದೆ ಅದು ಬೇಗ ಹೋಗಲ್ಲ. ಬಟ್ ಕೆಲವೊಂದು ಅದು ಐ ಕ್ರೀಮ್ಸ್ ಏನಿದೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಹೋಮ್ ರೆಮಿಡೀಸ್ ಕೂಡ ಇದೆ, ಚೆನ್ನಾಗಿ ವರ್ಕ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಸ್ವಲ್ಪ ಪೇಷನ್ಸ್ ಬೇಕು, ಬಟ್ ವರ್ಕ್ ಆಗುತ್ತೆ. ಅದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಇವತ್ತಿನ ವಿಷಯ ಬಂದುಬಿಟ್ಟು ಇದೇನೆ. ಡಾರ್ಕ್ ಸರ್ಕಲ್, ರಿಂಕಲ್ಸ್ ಮತ್ತು ಪಫಿನೆಸ್, ಕಣ್ಣು ಕೆಳಗಡೆ ಇಲ್ಲಿ ದಪ್ಪ ಆಗಿರುತ್ತೆ. ಅದಕ್ಕೆಲ್ಲನೂ ಕೂಡ ಒಂದು ಹೋಮ್ ರೆಮಿಡಿ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ಕೆಲವೊಂದು ಕ್ರೀಮ್ಸ್ಗಳ ಬಗ್ಗೆ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಾಗೆ ರಿಂಕಲ್ಸ್ ಅಂತ ಹೇಳಿದೆ, ರಿಂಕಲ್ಸ್ ಕೂಡ ಏಜಿಂಗಿಗೋಸ್ಕರನೇ ಬರುತ್ತೆ. ನೀವೇನೇ ಫೇಸ್ ಕ್ರೀಮ್ ಹಚ್ಕೊಳ್ಳಿ, ಏನೇ ಮಾಡಿದ್ರೂ ಕೂಡ ಕಣ್ಣು ಕೆಳಗೆ ಅದು ಪಫಿನೆಸ್ ಆಗಲಿ, ರಿಂಕಲ್ಸ್ ಆಗಲಿ, ಇಲ್ಲ ಡಾರ್ಕ್ ಸರ್ಕಲ್ ಆಗಲಿ ನಮ್ಮ ಏಜನ್ನು ಹೇಳುತ್ತೆ. ಇನ್ನೊಂದು ಏನಂದರೆ, ನಾವು ಸಣ್ಣ ಆಗಿಬಿಟ್ಟು ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಂಡ್ಬಿಟ್ರೆ ನಮಗೆ ವಯಸ್ಸು ನಿಂತೋಗ್ಬಿಡತ್ತೆ, ಇಲ್ಲ ಅಲ್ಲ. ನಮ್ಮ ಮುಖ ಕನ್ನಡಿ ಇದ್ದಾಗೆ. ನಾವು ಹೆಂಗೆ ಇಟ್ಕೊಳ್ತೀವಿ ಹಾಗೆ, ಅಂದರೆ ನಮ್ಮ ಬಟ್ಟೆಗಳಿಂದ ಅಲ್ಲ, ನಮ್ಮ ಮುಖದಿಂದ ನಮ್ಮ ಏಜ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ನಾನು ಇವತ್ತು ಶಾರ್ಟ್ಸ್ ಹಾಕ್ಕೊಳ್ತೀನಿ, ನಾನು 18 ಇಯರ್ಸ್ ಆಗೋಕ್ಕಾಗತ್ತಾ? ಇಲ್ಲ ಅಲ್ವಾ. ಅವ್ರವ್ರ ಏಜ್ ತಕ್ಕನಾಗಿ ಅವ್ರ ಫೇಸ್ ಇದ್ದೇ ಇರುತ್ತೆ. ನಾವೇನಂದರೆ ಮೇಂಟೈನ್ ಮಾಡೋಣ. ಸ್ಕಿನ್ ಕೇರ್ ಮಾಡ್ಬೋದು. ಹೋಮ್ ರೆಮಿಡೀಸ್ಗಳಿದ್ದಾವೆ, ಫಾರ್ಮಸಿ ಪ್ರಾಡಕ್ಟ್ಸ್ಗಳಿದ್ದಾರೆ, ಡರ್ಮಿಟಾಲಜಿಸ್ಟ್ ಇದ್ದಾರೆ. ಏನಾದ್ರು ಬೇಕಂದರೆ ಅವ್ರನ್ನ ಹೋಗಿ ನಾವು ಕನ್ಸಲ್ಟ್ ಮಾಡ್ಬೋದು. ಈ ಥರದ್ದೆಲ್ಲನೂ ಕೂಡ ಇದೆ. ಈಗ ನಾನು ನಿಮಗೆ ನನಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ರಿಸಲ್ಟ್ ಇರೋವಂಥ ಕೆಲವೊಂದನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ನೀವು ಇದನ್ನು ಟ್ರೈ ಮಾಡ್ಬೋದು. ಡೆಫಿನೆಟಾಗಿ ಇದೆಲ್ಲನೂ ಕೂಡ ತುಂಬ ಸೇಫಾಗಿರುತ್ತೆ. ಯಾವುದೇ ಸ್ಟೆರಾಯ್ಡ್ಸ್ ಇರಲ್ಲ. ಇದನ್ನು ಹಚ್ಚೋದ್ರಿಂದ ಅದು ಒಂದು ಹೋಗಿ ಇನ್ನೊಂದು ಆಯಿತು ಅಂತಾರಲ್ಲ, ಆ ಥರದ್ದೆಲ್ಲ ಏನೂ ಇರಲ್ಲ. ರಿಂಕಲ್ಸ್ನ ಕೂಡ ಕಮ್ಮಿ ಮಾಡುತ್ತೆ, ಪಫಿನೆಸ್ನ ಕೂಡ ಕಮ್ಮಿ ಮಾಡುತ್ತೆ. ಈ ಡಾರ್ಕ್ ಸರ್ಕಲ್ನ ಕೂಡ ರಿಮೂವ್ ಮಾಡುತ್ತೆ. ಫಸ್ಟ್ ಒನ್ ಬಂದುಬಿಟ್ಟು ಫಿಕ್ಸ್ ಡರ್ಮಾ. ಅದು ಅಂಡರ್ ಐ ಕ್ರೀಮ್ ಇದೆ. ಅದು ಅಷ್ಟೇ, ಅದು ಏನಂತ ಅಂದರೆ ಫೈನ್ ಲೈನ್ಸ್ ಎಲ್ಲ ಹೋಗ್ಸಲ್ಲ, ಬಟ್ ಕಣ್ಣು ಕೆಳಗಡೆ ಇರೋ ಡಾರ್ಕ್ ಸರ್ಕಲ್ನ ಲೈಟನ್ ಮಾಡುತ್ತೆ. ಪಫಿನೆಸ್ನ ಕಮ್ಮಿ ಮಾಡುತ್ತೆ. ಇಲ್ಲಿ ನಾನು ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ, ಅದು ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದುಬಿಟ್ಟು EGA ಕ್ರೀಮ್ ಅಂತ ಹೇಳಿ, EGA ಅಂತ ಹೇಳಿ ಕ್ರೀಮ್ ಅಂತ. ಇದು 1400 ಆ್ಯಂಡ್ ಚೇಂಜ್ ಇದೆ. ಸ್ವಲ್ಪ ಜಾಸ್ತಿನೇ ಎಕ್ಸ್ಪೆನ್ಸಿವ್ ಆಯಿತು. ಹೌದು, ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರಿಗೆ ಸ್ವಲ್ಪ
ಇಲ್ಲ ನನಗೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಬೆಲೆ, ಸೊ ಬೇಗ ಹೋದರೆ ಸಾಕು, ತುಂಬ ವರ್ಷದಿಂದ ಇದೆ ಇದು, ನನಗೆ ಬೇಗ ಲೈಟನ್ ಆಗಬೇಕು, ಅಂಡರ್ ಐ ಅದು ಸರ್ಕಲ್ ಅದೆಲ್ಲ ಫೀಲಿಂಗ್ ಇದ್ದರೆ ಅಂಥವ್ರು ಇದನ್ನು ಯೂಸ್ ಮಾಡ್ಬೋದು. ಇಲ್ಲಿ ಮೆನ್ಷನ್ ಮಾಡ್ತಾ ಇರ್ತೀನಿ. ಸೊ ಇದು ಎಲ್ಲ ಕಡೆನೂ ಕೂಡ ಸಿಗುತ್ತೆ. ಒಂದು, ಇದು ಫೈನ್ ಲೈನ್ಸ್ನ ಹೋಗ್ಲಾಡ್ಸುತ್ತೆ, ಮತ್ತು ಲೈಟನ್ ಮಾಡುತ್ತೆ, ಪಫಿನೆಸ್ನ ಕೂಡ ಕಮ್ಮಿ ಮಾಡುತ್ತೆ. ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದನ್ನು ತುಂಬ ಜಾಸ್ತಿ ಯೂಸ್ ಮಾಡೋ ಹಾಗಿಲ್ಲ ಅಂತಲೂ ಇದೆ. ಅಂದರೆ ಯು ಶುಡ್ ನಾಟ್, ಅಂದರೆ ತುಂಬ ಜಾಸ್ತಿ ಕ್ವಾಂಟಿಟಿನ ಯೂಸ್ ಮಾಡಬಾರ್ದು, ತೊಗೊಂಡು ತುಂಬ ಮೆತ್ಕೊಳ್ಳೋದು ಹಾಗಿಲ್ಲ. ಸೊ ತುಂಬ ಚಿಕ್ಕ ಅಮೌಂಟಲ್ಲಿ ತೊಗೊಂಡು ಕಣ್ ಕೆಳಗಡೆ ಒಂದೆರಡು ಮೂರು ಸರ್ಕಲಲ್ಲಿ ಅಪ್ಲೈ ಮಾಡಿ ಬಿಟ್ಬಿಡಬೇಕು ಅಷ್ಟೇ. ಸೊ ಇದು ಅಷ್ಟೇ, ಸ್ವಲ್ಪ ಫಾಸ್ಟಾಗಿ ವರ್ಕ್ ಆಗುತ್ತೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ಅವರ್ತ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಅದು ಕೂಡ ಅಷ್ಟೇ, ಇದು ಸ್ಕಿನ್ ಲೈಟನ್ನು ಮಾಡುತ್ತೆ ಮತ್ತು ಕೊಲಾಜನ್ನ ಬೂಸ್ಟ್ ಮಾಡುತ್ತೆ. ಸೊ ಕೊಲಾಜನ್ ಬೂಸ್ಟ್ ಮಾಡಿದಾಗ ರಿಂಕಲ್ಸ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಕೂಡ. ಸೊ ಇದು ಕೂಡ ಅಷ್ಟೇ, ಸ್ವಲ್ಪ ಎಕ್ಸ್ಪೆನ್ಸಿವೇ ಇದೆ, ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದನ್ನು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರೋದೆಲ್ಲ ಸ್ವಲ್ಪ ಹೀಗೆ ಇದೆ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ಯೂಸ್ ಮಾಡಬೇಡಿ, ತೊಗೊಂಡು ಜಾಸ್ತಿ ಹಚ್ಕೊಳ್ಳೋದು ಅವೆಲ್ಲ ಮಾಡಬೇಡಿ. ಸೊ ಸ್ವಲ್ಪ ತಗೊಳ್ಳಿ, ಕಣ್ಣು ಕೆಳಗೆ ಅಪ್ಲೈ ಮಾಡಿ, ಯಾಕೆಂದರೆ ಅದು ಅಬ್ಸರ್ವ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತಂತೆ. ಸೊ ಹಾಗಾಗಿ ಸ್ವಲ್ಪ ಅಂದರೆ ಒಂದು ಡಾಟ್ನ 2 ಫಿಂಗರಿಂದ ಹೀಗೆ ಟಚ್ ಮಾಡಿ ಈ ಥರ ಅಪ್ಲೈ ಮಾಡಿ ಬಿಟ್ಬಿಡಬೇಕು. ಸೊ ಅದು ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ತುಂಬ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ರಿವಿಲಾ ಅವ್ರದ್ದು. ಇದು 560 ಏನೋ ಇದೆ. ಸೊ ನಿಮಗೆ ಡಿಸ್ಕೌಂಟಲ್ಲಿ ಸಿಗ್ಬೋದು, ಸ್ವಲ್ಪ ಚೆಕ್ ಮಾಡಿ. ನಾನು ಏನೇ ಮೆನ್ಷನ್ ಮಾಡಿದ್ರು ಕೂಡ ಇಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ನಾನು ಫೋಟೋಸ್ನ. ಸೊ ಇದನ್ನು ನೀವು ಗೂಗಲಲ್ಲಿ ಚೆಕ್ ಮಾಡಿ, ನಿಮಗೆ ಡಿಸ್ಕೌಂಟ್ ಎಲ್ಲ ಸಿಗ್ಬೋದು. ನಾನು ಏನು ಹೇಳ್ತಾ ಇದ್ದೀನಿ ಅದೇ ಪ್ರೈಸ್ ಇರೋಲ್ಲ, ಚೇಂಜ್ ಅಂತೂ ಇದ್ದೇ ಇರುತ್ತೆ. ಸೊ 560 ಇದೆ, ಓಕೆ, ಬಜೆಟ್ ಫ್ರೆಂಡ್ಲಿ, ಓಕೆ. ಒಂದು ಸರಿ ತೊಗೊಂಡ್ರೆ ಒಂದು 3 ಮಂತ್ಸ್ ಅಂತೂ ಯೂಸ್ ಮಾಡ್ತೀವಿ. 3 ಮಂತ್ಸಲ್ಲಿ ಸ್ವಲ್ಪ ಒಳ್ಳೆ ರಿಸಲ್ಟು ಸಿಕ್ಬಿಟ್ಟಿರುತ್ತೆ ನಮಗೆ. ಸೊ ಇದು ಅಷ್ಟೇ, ಇದು ಇದು ಸ್ಕಿನ್ ಲೈಟನ್ ಮಾಡುತ್ತೆ ಮತ್ತು ಪಫಿನೆಸ್ನ ಕಮ್ಮಿ. ಸೊ ಇದೊಂದು ಹೋಮ್ ರೆಮಿಡಿನ ಟ್ರೈ ಮಾಡಿ ನೀವು, ಸೊ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನಿಲ್ಲಿ 1 ಸ್ಪೂನಷ್ಟು ಬಾದಾಮ್ ಆಯಿಲ್ನ ತೊಗೊಳ್ತಾ ಇದ್ದೀನಿ. ಈಗ ಫಸ್ಟ್ ಹಾಕಿದ್ದು ನಾನು 1 ಸ್ಪೂನಷ್ಟು ಆ್ಯಲೋವೆರಾ ಜೆಲ್. ಸೊ ಈಗ 2 ಇಂಗ್ರೀಡಿಯೆಂಟ್ಸ್ ಸಾಕು. ಸೊ ವಿಟಮಿನ್ ಇ ಆಯಿಲ್ ಬರುತ್ತಲ್ಲ, ಕ್ಯಾಪ್ಸಲ್ಸ್ ಬರುತ್ತಲ್ಲ, ಅದನ್ನು ಕೂಡ ಹಾಕೋಬೋದು. ಸೊ ತುಂಬ ಡಾರ್ಕ್ ಆಗಿದೆ ಅಂತಂದರೆ ಅಂಥವ್ರು ಅದನ್ನು ಹಂಗೆ ಮಾಡಿ. ನಾನಿಲ್ಲಿ 1 ಸ್ಪೂನಷ್ಟು ಇದಕ್ಕೆ ನಾನು 1 ಸ್ಪೂನಷ್ಟು ಆ್ಯಲೋವೆರಾ ಜೆಲ್ ಮತ್ತು ಇದಕ್ಕೆ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. 1 ಸ್ಪೂನ್ ಯೂಸ್ ಮಾಡಿ. ಕೋಕೋನಟ್ ಆಯಿಲ್ ಬೇಡ ಅಂದರೆ ಬಾದಾಮ್ ಆಯಿಲ್ನ ಮಿಕ್ಸ್ ಮಾಡ್ಬೋದು. ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಯೂಸ್ ಮಾಡ್ಬೋದು. ಇದನ್ನು ಹಚ್ಚಬೇಕಾದ್ರೆ ತುಂಬ ತಿಕ್ಕಾಗಿ ಹಚ್ಚಿ, ತುಂಬ ತಿಕ್ಕಾಗಿ ಹಚ್ಚಿ. ಈ ಥರ ಒಂದು ಕ್ರೀಮಿ ಟೆಕ್ಸ್ಚರ್ ಸಿಗುತ್ತೆ ನಿಮಗೆ. ಮನೆಯಲ್ಲೇ ಇದ್ದಾಗ ಮತ್ತು ನೈಟ್ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ಕೊಳ್ತಾ ಬನ್ನಿ. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಕೋಕೋನಟ್ ಆಯಿಲ್ಗಿಂತ ಬಾದಾಮ್ ಆಯಿಲ್ನ ಹಾಕೋದು ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಯಾಕೆಂದರೆ ಬಾದಾಮ್ ಆಯಿಲಲ್ಲಿ ಸ್ಕಿನ್ ಲೈಟ್ನಿಂಗ್ ಏಜೆಂಟ್ ಇರುತ್ತೆ. ಸೊ ನಿಮ್ಮ ಡಾರ್ಕ್ ಸರ್ಕಲ್ನ ಅದು ಕಮ್ಮಿ ಮಾಡುತ್ತೆ. ತುಂಬ ಈಸಿಯಾಗಿ ಬರೀ 2 ಇಂಗ್ರೀಡಿಯೆಂಟ್ ಇದಕ್ಕೆ. ಸೊ ಆಯಿಲಲ್ಲಿ ನಾನು ನಿಮಗೆ 3 ಆಪ್ಷನ್ನ ಕೊಡ್ತಾಯಿದ್ದೀನಿ. ಸೊ ತುಂಬ ಡಾರ್ಕ್ ಸರ್ಕಲ್ ಇತ್ತಂತ ಅಂದರೆ ಒಂದು ಬಾದಾಮ್ ಆಯಿಲ್ನ ತಗೊಳ್ಳಿ. ಇಲ್ಲ ಸ್ವಲ್ಪ ಇದೆ ಅಂತ ಅನಿಸಿದ್ರೆ ಬಾದಾಮ್ ಆಯಿಲ್ ಮತ್ತು ವಿಟಮಿನ್ ಇ ಕ್ಯಾಪ್ಸಲ್ಸ್ ಬರುತ್ತಲ್ಲ ಅದನ್ನು ತೊಗೊಳ್ರಿ.
ಇಲ್ಲ ತುಂಬ ಕಮ್ಮಿ ಇದೆ, ಎವ್ರಿ ಡೇ ಮೇಂಟೈನ್ ಮಾಡೋಕ್ಕೋಸ್ಕರ, ಇಲ್ಲ ನಾನು ಸ್ವಲ್ಪ ಫೈನ್ ಲೈನ್ಸ್ ಎಲ್ಲ ಕಾಣಿಸ್ತಾ ಇದೆ, ಆ ಥರ ನಿಮ್ಗೇನಾದರೂ ಅನ್ನಿಸ್ತಂತಂದರೆ ಕೋಕೋನಟ್ ಆಯಿಲ್ನ ಹಚ್ಚಿ, ಇವನ್ ಬಾದಾಮ್ ಆಯಿಲ್ನ ಕೂಡ ಹಾಕ್ಬೋದು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ಒಂದು ಯಾವುದಾದ್ರು ಒಂದು ಪುಟಾಣಿ ಇದಕ್ಕೆ ಹಾಕ್ಕೊಳ್ಳಿ, ಒಂದು ಪುಟಾಣಿ ಡಬ್ಬಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಎವ್ರಿ ಡೇ ಅದನ್ನು ಯೂಸ್ ಮಾಡಿ. ಫ್ರಿಜ್ಜಲ್ಲಿ ಇಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಮತ್ತು ರಿಂಕಲ್ಸ್ ಮತ್ತು ಫೈನ್ ಲೈನ್ನ ಕೂಡ ಕಮ್ಮಿ ಮಾಡುತ್ತೆ. ಇದು ಒಂದು ಚಿಕ್ಕ ಹೋಮ್ ರೆಮಿಡಿ ಆದ್ರೂ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಅಂದರೆ ಬಾದಾಮ್ ಆಯಿಲ್ನ ನೀವು ಕಣ್ ಕೆಳಗಡೆ ಅಪ್ಲೈ ಮಾಡಿಕೊಂಡು, ಸೊ ಅದಕ್ಕೆ ಒಂದು 2-3 ನಿಮಿಷ ಮಸಾಜ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ನೀವು ಇದನ್ನು ಮಸಾಜ್ ಕೊಡ್ತಾ ಬನ್ನಿ, ಕಮ್ಮಿ ಆಗುತ್ತೆ. ಇನ್ನು ಒಂದು ಆದಷ್ಟು ಆಲೋವೆರಾ ಜೆಲ್ನ ಕಣ್ ಕೆಳಗೆ ಚೆನ್ನಾಗಿ ಹಚ್ಕೊಡಿ. ಸೊ ಅದೇನು ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಆಲೋವೆರಾ ಜೆಲ್ನ ಸ್ವಲ್ಪ ಫ್ರಿಜ್ಜಲ್ಲಿ ಇಡಿ, ತುಂಬ ಕೋಲ್ಡಾಗಿರುತ್ತೆ. ಸೊ ಕಣ್ಣಿಗೆ ಚೆನ್ನಾಗಿ ಹಚ್ಕೊಂಡು ಒಂದು 10-15 ನಿಮಿಷ ಬಿಟ್ಬಿಡಿ, ಚೆನ್ನಾಗಿ ದಪ್ಪವಾಗಿ ಹಚ್ಕೊಳ್ಳಿ ಕಣ್ಣಿಗೆ. ಸೊ ಬಿಟ್ಬಿಡಿ. ಸೊ ಇದು ಅಷ್ಟೇ, ಇದು ಎವ್ರಿ ಡೇ ಮಾಡ್ತಾ ಬನ್ನಿ, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಥರ್ಡ್ ಒನ್ ಏನಂತಂದರೆ ಆಲೂಗೆಡ್ಡೆ ಚಿಪ್ಪೆ ತೆಗೆದ್ಬಿಟ್ಟು ರೌಂಡ್ ಶೇಪಲ್ಲಿ ಸ್ಲೈಸ್ ಮಾಡಿ ಕಟ್ ಮಾಡಿ ಕಣ್ಮೇಲೆ ಇಟ್ಕೊಂಡು ಒಂದು 20 ಮಿನಿಟ್ಸ್ ಬಿಟ್ಬಿಡಿ. ಇದನ್ನು ನೀವು ಆದಷ್ಟು ಎವ್ರಿ ಡೇ ಮಾಡ್ಕೊಳ್ತಾ ಬರೋದ್ರಿಂದ, ಅಂದರೆ ಕೆಲವೊಂದು ರೆಮಿಡೀಸ್ಗಳು ಏನಿದೆ, ಸಿಂಪಲ್ ರೆಮಿಡೀಸ್ಗಳು, ಒಂದನ್ನು ಇವತ್ತು ಆಲೋವೆರಾ ಜೆಲ್ ಹಚ್ಚಿದ್ರೆ ಟೈಮ್ ಯಾವತ್ತಾದರೂ ಇದ್ದಾಗ ಅದು ಆಲೂಗೆಡ್ಡೆದು ಸ್ಲೈಸ್ ಮಾಡಿ ಇಟ್ಕೊಳ್ಳೋದು, ಇದನ್ನು ಮಾಡ್ತಾ ಬನ್ನಿ. ಸೊ ವಿತಿನ್ ವೀಕಲ್ಲಿ ನಿಮಗೆ ಒಂದು ಚೇಂಜಸ್ ಕಾಣಿಸುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದೆಲ್ಲ ಮಾಡಿ ಕೂಡ ಏನು ವರ್ಕ್ ಆಗ್ತಾ ಇಲ್ಲ ಅಂತ ಅಂದರೆ ಮಾತ್ರ ನೀವು ಈ ಕ್ರೀಮ್ನ ಟ್ರೈ ಮಾಡ್ಬೋದು, ಈ ಕ್ರೀಮ್ಗಳನ್ನು ಟ್ರೈ ಮಾಡ್ಬೋದು. ನಂದು ಏನಂತ ಅಂದರೆ ಮಧ್ಯದಲ್ಲಿ ನಾನು ಸ್ವಲ್ಪ ಡಯಟ್ ಅಂತ ಹೇಳಿ ಮಾಡೋಕ್ಕೆ ಹೋಗಿ ಕೆಲವು ಹೀಗೆ ಸೋಷಿಯಲ್ ಮೀಡಿಯಾದಲ್ಲೇ ಯಾರೋ ಹೇಳಿದ್ದನ್ನು ನೋಡಿದ ತಕ್ಷಣ ತುಂಬ ಬೇಗ ಇಂಪ್ರೆಸ್ ಆಗಿಬಿಟ್ಟೆ. ನಾನು ಟ್ರೈ ಮಾಡೋಣ ಅಂತ ಹೇಳಿ ಡಯಟ್ ಮಾಡೋಕ್ಕೆ ಶುರು ಮಾಡಿದೆ. ರೈಸ್ ಬಿಡಿ, ಅದು ಬಿಡಿ, ಇದು ಬಿಡಿ, ಒಂದೇ ದಿನಕ್ಕೆ 5 kg ಇಳಿಸ್ರಿ. ಯಾರು ಪ್ಲೀಸ್ ನಂಬಕ್ಕೆಲ್ಲ ಹೋಗ್ಬಿಡಿ. ಏನದು ಹೆಲ್ತ್ ಈಸ್ ವೆಲ್ತ್. ಹೆಲ್ತ್ ಚೆನ್ನಾಗಿತ್ತು ಅಂದರೆ ಸೊ ಏನು ಬೇಕಾದ್ರೂ ಗೆದ್ಕೊಂಡು ಬರ್ಬೋದು. ಅದು ಬಿಟ್ಟು ಒಂದಿನಕ್ಕೆ 5 kg ಸೊ ಸಾಧ್ಯನೇ ಇಲ್ಲ. ಇಂಥದನ್ನೆಲ್ಲ ಕೇಳಿ ಮೋಸ ಎಲ್ಲ ಹೋಗ್ಬಿಡಿ. ಹೆಲ್ತ್ ಎಷ್ಟು ಅಂದರೆ ಒಂದು ವೀಕ್ಗೆ, ಸೊ ಇಂಥದ್ದನ್ನೆಲ್ಲ ನಂಬಿ ಮೋಸ ಎಲ್ಲ ಹೋಗಬೇಡಿ. ಸೊ ಬಾಡಿ ಅಂದರೆ ತುಂಬ ಸ್ಟ್ರೈನ್ ಎಲ್ಲ ಕೊಡೋಕ್ಕೆ ಹೋಗಬೇಡಿ, ಮನಸ್ಸಿಗಾಗಲಿ ಮೈಗಾಗಲಿ. ಸೊ ಸ್ವಲ್ಪ ದಪ್ಪ ಆಗಬೇಕಾದ್ರೆ ಒಂದೇ ನೈಟಿಗೆ ದಪ್ಪ ಆಗಿಲ್ಲ, ನಾವು ಸ್ವಲ್ಪ ಟೈಮ್ ತೊಗೊಂಡ್ವಿ. ಸೊ ಹಾಗೆ ವೆಯ್ಟ್ ಕಮ್ಮಿ ಆಗೋದಕ್ಕೂ ಕೂಡ ಸ್ವಲ್ಪ ಟೈಮ್ ಅಂತ ಹಿಡಿಯುತ್ತೆ. ಅದು ಬಿಟ್ಟು ನೀವು ಡಯಟೆಲ್ಲ ಮಾಡಿ ಕಣ್ ಕೆಳಗೆಲ್ಲ ಕಪ್ಪು ಮಾಡಿಕೊಂಡು ಸ್ಕಿನ್ನ ಹಾಳು ಮಾಡ್ಕೋಬೇಡಿ. ಸೊ ಇವತ್ತಿಗೆ ಇಷ್ಟೇ. ನನ್ನ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಆಗ್ತಾಯಿದೆ ಚಾನೆಲ್, ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಅವ್ರಿಗೆಲ್ಲ ತುಂಬ 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 ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.